ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಮುಖಂಡರು, ಶಾಸಕರು, ಸಂಸದರ ಮನೆ ಮೇಲೆ ಇಡಿ ರೇಡ್ ಆಗಿದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ಶಾಸಕರು, ಸಂಸದರ ಮನೆಯಲ್ಲಿ ಇಡಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ನಾಗೇಂದ್ರ ಪಿಎ ಗೋವರ್ಧನ್ಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಇಂಚಿಂಚು ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಳ್ಳಂಬೆಳಿಗ್ಗೆ ಬಂದ ಅಧಿಕಾರಿಗಳ ತಂಡ, 15 ಅಧಿಕಾರಿಗಳ ತಂಡ ದಿಢೀರ್ ಅಂತ ಹೇಳಿ ದಾಳಿ ಮಾಡಿದೆ. ಶಾಸಕರು, ಸಂಸದರ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ನಾಗೇಂದ್ರ ಪಿಎ ಗೋವರ್ಧನ್ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಈ ಬ್ಯಾಂಕ್ ದಾಖಲೆಗಳಾಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಚೆಕ್, ಮತ್ತೊಂದು ಮಗದೊಂದು ರಿಸಿಪ್ಟ್, ಇದೆಲ್ಲ ಏನೇನಿದೆ ಇದೆಲ್ಲವನ್ನು ಕೂಡ ಈಗ ತಲಾಶ್ ಮಾಡ್ತಾ ಇದ್ದಾರೆ. ಇದು ನೇರ ದೃಶ್ಯಾವಳಿ. ಕಾಂಗ್ರೆಸ್ ಶಾಸಕರು, ಸಂಸದರ ಮನೆ ಮೇಲೆ ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರಲ್ಲ, ಕಾಂಗ್ರೆಸ್ನ ಮುಖಂಡರ ಮೇಲೆ, ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯ ನೇರ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ, ಈಗ ಶಾಸಕರು, ಸಂಸದರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು ಇವರಿಗೆ ದೊಡ್ಡ ಹಿನ್ನಡೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ಏನ್ ನಡೆಸಿದ್ದಾರೆ, ಏನೆಲ್ಲ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗದಂತ ಹಗರಣ ಏನಿದೆ ಅದು ಒಂದು ಕಾಲ ಅಂದ್ರೆ ಕಳೆದ 5-6 ತಿಂಗಳ ಹಿಂದೆ ಇಡೀ ರಾಜ್ಯ ಸರ್ಕಾರವನ್ನೇ ಬುಡಮೇಲು ಮಾಡಿದಂತಹ ಒಂದು ದೊಡ್ಡ ಪ್ರಕರಣ ಇಡೀ ರಾಜ್ಯದಲ್ಲಿ. ಯಾಕೆಂತಂದ್ರೆ ಅಧಿಕೃತವಾಗಿ ಸರ್ಕಾರದ ಹುಜೂರ್ ಖಾತೆ ಏನಿದೆ, ಆ ಹುಜೂರ್ ಖಾತೆಯಿಂದನೇ ಹಣವನ್ನ ನೇರವಾಗಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡ್ಕೊಂಡು ಅದನ್ನ ತಮಗೆ ಬೇಕಾದಂತಹ ಖಾತೆಗಳಿಗೆ ವರ್ಗಾವಣೆ ಮಾಡ್ಕೊಳ್ಳೋ ಮೂಲಕ ಅದನ್ನ ಬಳ್ಳಾರಿಯಲ್ಲಿ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿತ್ತು. ಅದರ ಭಾಗವಾಗಿ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ತಲೆದಂಡ ಆಗಿದ್ದು ನಾಗೇಂದ್ರ ಅವರದು. ನಮ್ಗೆ ಗೊತ್ತಿರೋ ಹಾಗೆ ನಾಗೇಂದ್ರ ಅವರು ಈಗಾಗಲೇ ಇಡೀ ವಿಚಾರಣೆಯನ್ನು ಎದುರಿಸಿ ಜೈಲಿಗೆ ಹೋಗಿ ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ನಂತರ ಜಾಮೀನಿನ ಮೇಲೆ ಬಂದಿದ್ದಾರೆ. ಆದ್ರೆ ಈ ಪ್ರಕರಣ ಮಾತ್ರ ಮುಗ್ದಿಲ್ಲ. ಅಸಲಿ ಪ್ರಕರಣ ಈಗ ಅಂದ್ರೆ ತನಿಖೆಯ ಆಯಾಮಗಳು ಈಗ ಅಸಲಿಯಾಗಿ ಶುರುವಾಗಿರ್ತಕ್ಕಂಥದ್ದು. ನೋಡಿ, ಇವತ್ತು ಈವರೆಗೂ ಕೂಡ ನನ್ನ ಒಂದು ಆರೋಪ ಆಯ್ತು, ಏನಿತ್ತು, ಬಳ್ಳಾರಿ ಸಂಸದರು ಏನಿದ್ದಾರೆ ತುಕಾರಾಮು, ಅವರ ಚುನಾವಣೆಗೆ ಈ ಹಣವನ್ನ ಬಳಕೆಯಾಗಿದೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪ ಆಯ್ತು. ಆದರೆ ಈವರೆಗೂ ಕೂಡ ಬಳ್ಳಾರಿ ಸಂಸದರಂತ ತುಕಾರಾಮ್ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸ ಆಗಿಲ್ಲ. ಆದ್ರೆ ಇವತ್ತು ಬಳ್ಳಾರಿ ಸಂಸದರಂತ ತುಕಾರಾಮ್ ಅವರ ಮನೆಗೆ ರೇಡ್ ಆಗಿರ್ತಕ್ಕಂಥದ್ದು, ಅವರ ಕಚೇರಿಗಳನ್ನು ರೇಡ್ ಮಾಡಿರ್ತಕ್ಕಂಥದ್ದು, ಅವರ ನಿವಾಸದ ಮೇಲೆ ಇಡಿ ಅವರು ಅಧಿಕಾರಿಗಳು ಬೆಳಗ್ಗೆ ರೆಡಿ ಮಾಡಿರ್ತಕ್ಕಂಥದ್ದು. ಸುಮಾರು 15 ಜನರ ತಂಡ, ಇಡಿ ಟೀಮ್ ಏನಿದೆ, ಅವರ 15 ಜನರ ಟೀಮ್ ಇವತ್ತು ಏಕಾಏಕಿ ಬಳ್ಳಾರಿ ಸೇರಿದಂತೆ ಸುತ್ತಮುತ್ತಲಿನ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಶಾಸಕರು, ಅವರ ಮನೆ, ಹಾಗೆ ನಾಗೇಂದ್ರ ಏನಿದ್ದಾರೆ ಎಕ್ಸ್ ಮಿನಿಸ್ಟರ್ ವಾಲ್ಮೀಕಿ ಮತ್ತೆ ಏನು SC/ST ಸಮುದಾಯದ ಸಚಿವರು ಏನಿದ್ರು, ಅವರಿಗೂ ಆ ಮನೆ ಮೇಲೂ ಕೂಡ ರೇಡ್ ಆಗಿರ್ತಕ್ಕಂಥ ಮತ್ತೆ ಅವರ ಕಚೇರಿಗಳ ಮೇಲೂ ಕೂಡ ರೇಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರವನ್ನ ಶ್ರೀಪಾದ್ ಪಾಟೀಲ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಡಿ ಬಹಳ ವ್ಯವಸ್ಥಿತವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ನನ್ನ ತನಿಖೆಗೆ ಬೇಕಾದಂತ ಎಲ್ಲಾ ಪೂರಕ ದಾಖಲೆಗಳನ್ನ, ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ಕಲೆ ಹಾಕಿನೇ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಇವತ್ತು ಏನಾದರೂ ಇಡಿ ಅಧಿಕಾರಿಗಳಿಗೆ ಏನಾದರೂ ಮಹತ್ತರವಾದಂತಹ ದಾಖಲೆಗಳು ಸಿಕ್ಕಿದ್ದೆ ಆದರೆ, ಅಂದ್ರೆ ಏನಾದ್ರೂ ಈ ಚುನಾವಣೆಗೆ ಬಳಕೆ ಆಗಿರ್ತಕ್ಕಂತಹ ಸಂಬಂಧಪಟ್ಟಂತೆ ಈಗಾಗಲೇ ಏನ್ ಇಡಿ ಕಲೆ ಹಾಕಿದೆ ಸಾಕ್ಷ್ಯಗಳನ್ನ, ಆ ಸಂಬಂಧಪಟ್ಟಂತೆ ಯಾವುದಾದ್ರೂ ದಾಖಲೆಗಳು ಲಭ್ಯ ಆಗಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಸಂಸದ ಈ ತುಕಾರಾಮ್ ಅವರ ಸಂಸತ್ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ದಾಖಲೆಗಳು ಸಿಗದೆ ಹೋದರೆ ಒಂದು ವೇಳೆ ಬಚಾವು, ಆದರೆ ಈ ಇಡೀ ತನಿಖೆ ಎಷ್ಟಕ್ಕೆ ಮುಗೀತು ಅಂತಕ್ಕಂಥದ್ದು ಅಲ್ಲ ಶ್ರೀಪಾದ್ ಪಾಟೀಲ್. ಇಡೀ ತನಿಖೆ ಆಯಾಮ ನಿಜಕ್ಕೂ ಹೇಳ್ಬೇಕಂತಾನೆ ಈಗ ಅಸಲಿ ಆಟ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದು ಕೇವಲ ನೋಡಿ, ಬಳ್ಳಾರಿ ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಸಂಸದರ ಈ ತುಕಾರಾಮ್ ಏನಿದ್ದಾರೆ, ಈ ತುಕಾರಾಮ್ ಅವರನ್ನ ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನು ಯಾರಿಗೆ ಕೊಟ್ಟಿದ್ರು ರಾಜ್ಯ ಕಾಂಗ್ರೆಸ್ನವರು, ಅಂದಿನ ಬಳ್ಳಾರಿ ಉಸ್ತುವಾರಿ ಸಚಿವರು, ಹಾಗೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಲ್ಯಾಣ ಇಲಾಖೆ ಸಚಿವರಾದಂತಹ ನಾಗೇಂದ್ರ ಅವರಿಗೆ ಕೊಟ್ಟಿದ್ರು. ಆ ನಾಗೇಂದ್ರ ಅವರು ಏನ್ ಮಾಡಿದ್ರು, ಅವ್ರನ್ನ ಗೆಲ್ಲಿಸಿಕೊಳ್ಳುವಂತಹ ಸಲುವಾಗಿ ಚುನಾವಣೆಗೆ ಬೇಕಾದಂತ ಖರ್ಚು ವೆಚ್ಚಕ್ಕೆ, ಚುನಾವಣೆಗೆ ಹಣ ಬೇಕಾಗಿರೋ ನಿಟ್ಟಿನಲ್ಲಿ ತಮ್ಮ ಇಲಾಖೆಯಲ್ಲಿ ತಮ್ಮ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನ್ ಬರುತ್ತೆ, ಆ ನಿಗಮದಿಂದಲೇ ನೇರವಾಗಿ ಹಣವನ್ನ ಬೇರೆ ಬೇರೆ ಇತರೆ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡುವ ಮೂಲಕ ಆ ಹಣವನ್ನ ಏನು ಕೈ ಬದಲಾದಂತೆ ಕೊನೆಗೆ ಅದನ್ನ ಮತ್ತೆ ಬಳ್ಳಾರಿ ಚುನಾವಣೆಗೆ ಬಳಸಿದ್ದಾರೆ ಅಂತಕ್ಕಂತಹ ಒಂದು ಗಂಭೀರ ಆರೋಪ ಇರತಕ್ಕಂಥದ್ದು. ಇದಕ್ಕೆ ಸಹಕರಿಸಿದ್ದಾರೆ ಅಂತಕ್ಕಂತಹ ಮತ್ತೊಂದು ಆರೋಪ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಬಂದಿರತಕ್ಕಂಥದ್ದು. ಈ ನಾರಾ ಭರತ್ ರೆಡ್ಡಿ ಅವರು ಅಂತಂದ್ರೆ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥವ್ರು, ಕಾಂಗ್ರೆಸ್ ಶಾಸಕರು. ಇವರು ಕೂಡ ನಾಗೇಂದ್ರ ಅವರ ಆಪ್ತರಲ್ಲಿ ಕೂಡ ಒಬ್ಬರ ಜೊತೆಗೆ ಕಾಂಗ್ರೆಸ್ ಅಂತಂದ ಮೇಲೆ ಸಹಜವಾಗಿ ಆ ಕ್ಷೇತ್ರದಲ್ಲಿ ಅಂದ್ರೆ ಆ ಜಿಲ್ಲೆಯಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲರೂ ಕೂಡ
ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಮುಖಂಡರು, ಶಾಸಕರು, ಸಂಸದರ ಮನೆ ಮೇಲೆ ಇಡಿ ರೇಡ್ ಆಗಿದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ಶಾಸಕರು, ಸಂಸದರ ಮನೆಯಲ್ಲಿ ಇಡಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ನಾಗೇಂದ್ರ ಪಿಎ ಗೋವರ್ಧನ್ಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಇಂಚಿಂಚು ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಳ್ಳಂಬೆಳಿಗ್ಗೆ ಬಂದ ಅಧಿಕಾರಿಗಳ ತಂಡ, 15 ಅಧಿಕಾರಿಗಳ ತಂಡ ದಿಢೀರ್ ಅಂತ ಹೇಳಿ ದಾಳಿ ಮಾಡಿದೆ. ಶಾಸಕರು, ಸಂಸದರ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ನಾಗೇಂದ್ರ ಪಿಎ ಗೋವರ್ಧನ್ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಈ ಬ್ಯಾಂಕ್ ದಾಖಲೆಗಳಾಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಚೆಕ್, ಮತ್ತೊಂದು ಮಗದೊಂದು ರಿಸಿಪ್ಟ್, ಇದೆಲ್ಲ ಏನೇನಿದೆ ಇದೆಲ್ಲವನ್ನು ಕೂಡ ಈಗ ತಲಾಶ್ ಮಾಡ್ತಾ ಇದ್ದಾರೆ. ಇದು ನೇರ ದೃಶ್ಯಾವಳಿ. ಕಾಂಗ್ರೆಸ್ ಶಾಸಕರು, ಸಂಸದರ ಮನೆ ಮೇಲೆ ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರಲ್ಲ, ಕಾಂಗ್ರೆಸ್ನ ಮುಖಂಡರ ಮೇಲೆ, ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯ ನೇರ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ, ಈಗ ಶಾಸಕರು, ಸಂಸದರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು ಇವರಿಗೆ ದೊಡ್ಡ ಹಿನ್ನಡೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ಏನ್ ನಡೆಸಿದ್ದಾರೆ, ಏನೆಲ್ಲ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗದಂತ ಹಗರಣ ಏನಿದೆ ಅದು ಒಂದು ಕಾಲ ಅಂದ್ರೆ ಕಳೆದ 5-6 ತಿಂಗಳ ಹಿಂದೆ ಇಡೀ ರಾಜ್ಯ ಸರ್ಕಾರವನ್ನೇ ಬುಡಮೇಲು ಮಾಡಿದಂತಹ ಒಂದು ದೊಡ್ಡ ಪ್ರಕರಣ ಇಡೀ ರಾಜ್ಯದಲ್ಲಿ. ಯಾಕೆಂತಂದ್ರೆ ಅಧಿಕೃತವಾಗಿ ಸರ್ಕಾರದ ಹುಜೂರ್ ಖಾತೆ ಏನಿದೆ, ಆ ಹುಜೂರ್ ಖಾತೆಯಿಂದನೇ ಹಣವನ್ನ ನೇರವಾಗಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡ್ಕೊಂಡು ಅದನ್ನ ತಮಗೆ ಬೇಕಾದಂತಹ ಖಾತೆಗಳಿಗೆ ವರ್ಗಾವಣೆ ಮಾಡ್ಕೊಳ್ಳೋ ಮೂಲಕ ಅದನ್ನ ಬಳ್ಳಾರಿಯಲ್ಲಿ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿತ್ತು. ಅದರ ಭಾಗವಾಗಿ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ತಲೆದಂಡ ಆಗಿದ್ದು ನಾಗೇಂದ್ರ ಅವರದು. ತಮ್ಗೆ ಗೊತ್ತಿರೋ ಹಾಗೆ ನಾಗೇಂದ್ರ ಅವರು ಈಗಾಗಲೇ ಇಡೀ ವಿಚಾರಣೆಯನ್ನು ಎದುರಿಸಿ ಜೈಲಿಗೆ ಹೋಗಿ ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ನಂತರ ಜಾಮೀನಿನ ಮೇಲೆ ಬಂದಿದ್ದಾರೆ. ಆದ್ರೆ ಈ ಪ್ರಕರಣ ಮಾತ್ರ ಮುಗ್ದಿಲ್ಲ. ಅಸಲಿ ಪ್ರಕರಣ ಈಗ ಅಂದ್ರೆ ತನಿಖೆಯ ಆಯಾಮಗಳು ಈಗ ಅಸಲಿಯಾಗಿ ಶುರುವಾಗಿರ್ತಕ್ಕಂಥದ್ದು. ನೋಡಿ, ಇವತ್ತು ಈವರೆಗೂ ಕೂಡ ನನ್ನ ಒಂದು ಆರೋಪ ಆಯ್ತು, ಏನಿತ್ತು, ಬಳ್ಳಾರಿ ಸಂಸದರು ಏನಿದ್ದಾರೆ ತುಕಾರಾಮು, ಅವರ ಚುನಾವಣೆಗೆ ಈ ಹಣವನ್ನ ಬಳಕೆಯಾಗಿದೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪ ಆಯಿತು. ಆದರೆ ಈವರೆಗೂ ಕೂಡ ಬಳ್ಳಾರಿ ಸಂಸದರಂತ ತುಕಾರಾಮ್ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸ ಆಗಿಲ್ಲ. ಆದ್ರೆ ಇವತ್ತು ಬಳ್ಳಾರಿ ಸಂಸದರಂತ ತುಕಾರಾಮ್ ಅವರ ಮನೆಗೆ ರೇಡ್ ಆಗಿರ್ತಕ್ಕಂಥದ್ದು, ಅವರ ಕಚೇರಿಗಳನ್ನು ರೇಡ್ ಮಾಡಿರ್ತಕ್ಕಂಥದ್ದು, ಅವರ ನಿವಾಸದ ಮೇಲೆ ಇಡಿ ಅವರು ಅಧಿಕಾರಿಗಳು ಬೆಳಗ್ಗೆ ರೆಡಿ ಮಾಡಿರ್ತಕ್ಕಂಥದ್ದು. ಸುಮಾರು 15 ಜನರ ತಂಡ, ಇಡೀ ಟೀಮ್ ಏನಿದೆ, ಅವರ 15 ಜನರ ಟೀಮ್ ಇವತ್ತು ಏಕಾಏಕಿ ಬಳ್ಳಾರಿ ಸೇರಿದಂತೆ ಸುತ್ತಮುತ್ತಲಿನ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಶಾಸಕರು, ಅವರ ಮನೆ, ಹಾಗೆ ನಾಗೇಂದ್ರ ಏನಿದ್ದಾರೆ ಎಕ್ಸ್ ಮಿನಿಸ್ಟರ್, ವಾಲ್ಮೀಕಿ ಮತ್ತೆ ಏನು SC/ST ಸಮುದಾಯದ ಸಚಿವರು ಏನಿದ್ರು, ಅವರಿಗೂ ಮನೆ ಮೇಲೂ ಕೂಡ ರೇಡ್ ಆಗಿರ್ತಕ್ಕಂಥ, ಮತ್ತೆ ಅವರ ಕಚೇರಿಗಳ ಮೇಲೂ ಕೂಡ ರೇಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರವನ್ನ ಶ್ರೀಪಾದ್ ಪಾಟೀಲ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಡಿ ಬಹಳ ವ್ಯವಸ್ಥಿತವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಗೆ ಬೇಕಾದಂತ ಎಲ್ಲಾ ಪೂರಕ ದಾಖಲೆಗಳನ್ನ, ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ಕಲೆ ಹಾಕಿನೇ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಇವತ್ತು ಏನಾದರೂ ಇಡಿ ಅಧಿಕಾರಿಗಳಿಗೆ ಏನಾದರೂ ಮಹತ್ತರವಾದಂತಹ ದಾಖಲೆಗಳು ಸಿಕ್ಕಿದ್ದೆ ಆದರೆ, ಅಂದ್ರೆ ಏನಾದ್ರೂ ಈ ಚುನಾವಣೆಗೆ ಬಳಕೆ ಆಗಿರ್ತಕ್ಕಂತಹ ಸಂಬಂಧಪಟ್ಟಂತೆ ಈಗಾಗಲೇ ಏನ್ ಇಡಿ ಕಲೆ ಹಾಕಿದೆ ಸಾಕ್ಷ್ಯಗಳನ್ನ, ಆ ಸಂಬಂಧಪಟ್ಟಂತೆ ಯಾವುದಾದ್ರೂ ದಾಖಲೆಗಳು ಲಭ್ಯ ಆಗಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಸಂಸದ ಈ ತುಕಾರಾಮ್ ಅವರ ಸಂಸತ್ ಸ್ಥಾನಕ್ಕೆ ಕೂತು ಬರುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ದಾಖಲೆಗಳು ಸಿಗದೆ ಹೋದರೆ ಒಂದು ವೇಳೆ ಬಚಾವು, ಆದರೆ ಈ ಇಡೀ ತನಿಖೆ ಹೆಚ್ಚಿಗೆ ಮುಗೀತು ಅಂತಕ್ಕಂಥದ್ದು ಅಲ್ಲ ಶ್ರೀಪಾದ್ ಪಾಟೀಲ್. ಇಡೀ ತನಿಖೆಯ ಆಯಾಮ ನಿಜಕ್ಕೂ ಹೇಳ್ಬೇಕಂದ್ರೆ ಈಗ ಅಸಲಿ ಆಟ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇದು ಕೇವಲ ನೋಡಿ, ಬಳ್ಳಾರಿ ಭಾಗದಲ್ಲಿ ಅಂದ್ರೆ ಬಳ್ಳಾರಿ ಸಂಸದರ ಈ ತುಕಾರಾಮ್ ಏನಿದ್ದಾರೆ, ಈ ತುಕಾರಾಮ್ ಅವರನ್ನ ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನು ಯಾರಿಗೆ ಕೊಟ್ಟಿದ್ರು ರಾಜ್ಯ ಕಾಂಗ್ರೆಸ್ನವರು, ಅಂದಿನ ಬಳ್ಳಾರಿ ಉಸ್ತುವಾರಿ ಸಚಿವರು, ಹಾಗೆ ಏನು ಜಾತಿ ಪರಿಶಿಷ್ಟ ಕಲ್ಯಾಣ ಇಲಾಖೆ ಸಚಿವರಾದಂತಹ ನಾಗೇಂದ್ರ ಅವರಿಗೆ ಕೊಟ್ಟಿದ್ರು. ಆ ನಾಗೇಂದ್ರ ಅವರು ಏನ್ ಮಾಡಿದ್ರು, ಅವ್ರನ್ನ ಗೆಲ್ಲಿಸಿಕೊಳ್ಳುವಂತಹ ಸಲುವಾಗಿ ಚುನಾವಣೆಗೆ ಬೇಕಾದಂತ ಖರ್ಚು ವೆಚ್ಚಕ್ಕೆ, ಚುನಾವಣೆಗೆ ಹಣ ಬೇಕಾಗಿರೋ ನಿಟ್ಟಿನಲ್ಲಿ ತಮ್ಮ ಇಲಾಖೆಯಲ್ಲಿ ತಮ್ಮ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನ್ ಬರುತ್ತೆ, ಆ ನಿಗಮದಿಂದಲೇ ನೇರವಾಗಿ ಹಣವನ್ನ ಬೇರೆ ಬೇರೆ ಇತರ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡುವ ಮೂಲಕ ಆ ಹಣವನ್ನ ಏನು ಕೈ ಬದಲಾದಂತೆ ಕೊನೆಗೆ ಅದನ್ನ ಮತ್ತೆ ಬಳ್ಳಾರಿ ಚುನಾವಣೆಗೆ ಬಳಸಿದ್ದಾರೆ ಅಂತಕ್ಕಂತಹ ಒಂದು ಗಂಭೀರ ಆರೋಪ ಇರತಕ್ಕಂಥದ್ದು. ಇದಕ್ಕೆ ಸಹಕರಿಸಿದ್ದಾರೆ ಅಂತಕ್ಕಂತಹ ಮತ್ತೊಂದು ಆರೋಪ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಬಂದಿರತಕ್ಕಂಥದ್ದು. ಈ ನಾರಾ ಭರತ್ ರೆಡ್ಡಿ ಅವರು ಅಂತಂದ್ರೆ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥವ್ರು, ಕಾಂಗ್ರೆಸ್ ಶಾಸಕರು. ಇವರು ಕೂಡ ನಾಗೇಂದ್ರ ಅವರ ಆಪ್ತರಲ್ಲಿ ಕೂಡ ಒಬ್ಬರ ಜೊತೆಗೆ ಕಾಂಗ್ರೆಸ್ ಅಂತ ಮೇಲೆ ಸಹಜವಾಗಿ ಆ ಕ್ಷೇತ್ರದಲ್ಲಿ ಅಂದ್ರೆ ಆ ಜಿಲ್ಲೆಯಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲರೂ ಕೂಡ ಮಾಹಿತಿಗಾಗಿ